ಕೌಸಲ್ಯಾದೇವಿಯರು ದುಃಖ ಶಮನ ಮಾಡಿಕೊಳ್ತಾರೆ ಸುಮಿತ್ರೆಯ ಮಾತಿನಿಂದ. ಯಾಕೆ ದಶರಥ ಮಹಾರಾಜರ ದುಃಖ ಶಮನವಾಗಲಿಲ್ಲ? ಯಾಕವರು ಬದುಕುಳಿಯಲಿಲ್ಲ? ಕೌಸಲ್ಯಾದೇವಿಯರು ಉಳಿದರು. ದಶರಥ ಮಹಾರಾಜರು ಮಾಡುವಷ್ಟೇ ಪ್ರೇಮ ಕೌಸಲ್ಯಾದೇವಿಯರು ಮಾಡ್ತಾರೆ ರಾಮಚಂದ್ರನ ಮೇಲೆ. ಅವರಿಬ್ಬರಿಗಿಂತಲೂ ಶೋಕವಿಲ್ಲದೆ ಭಕ್ತಿಯನ್ನು ಮಾಡಿದವರು ಸುಮಿತ್ರಾದೇವಿಯರು. ಇಷ್ಟಾದರೂ ಕೌಸಲ್ಯ ಸುಮಿತ್ರಾದಿಗಳಿಗೆ ಮರಣ ಬರುವುದಿಲ್ಲ, ದಶರಥ ಮಹಾರಾಜರಿಗೆ ಮರಣ ಬರ್ತದೆ. ಕೌಸಲ್ಯಾದೇವಿ ದುಃಖ ಪಡುವುದು ತಪ್ಪು ಅಂತ ಹೇಳೋದಾದರೆ ದಶರಥ ಮಹಾರಾಜರು ದುಃಖ ಪಡೋದು ತಪ್ಪು. ಆ ದುಃಖದಿಂದ ಮರಣವಾದದ್ದು ತಪ್ಪಲ್ಲವೇ? ಆ ದುಃಖವನ್ನು ಅವರು ಪಡಬಾರದಿತ್ತಲ್ಲವೇ? ಮರಣವಾಗಬಾರದಿತ್ತಲ್ಲವೇ? ದೇವರು ತಡೆಯಬಹುದಾಗಿತ್ತಲ್ಲವ? ಇಷ್ಟು ಪ್ರೇಮ ಮಾಡುವ ದಶರಥ ಮಹಾರಾಜರಿಗೆ ತಾನು ಮಗನಾಗಿ ಹುಟ್ಟಿ ಬಂದ ಸೌಖ್ಯವನ್ನು ಇನ್ನೂ ನೀಡಬೇಕಾಗಿತ್ತಲ್ಲವ ಭಗವಂತ? ಯಾಕೆ ನೀಡಲಿಲ್ಲ? ಯಾಕೆ ನೀಡಲಿಲ್ಲ? ರಾಮಚಂದ್ರನನ್ನು ದಶರಥ ಮಹಾರಾಜರು ಪಡೆದದ್ದು ಕೇವಲ 27 ವರ್ಷಗಳು. ಅದು ಮಧ್ಯದಲ್ಲಿ ವಿಶ್ವಾಮಿತ್ರರು ಕೆಲವು ತಿಂಗಳು ಕರ್ಕೊಂಡು ಹೋಗಿಬಿಡುತ್ತಾರೆ. ಭಗವಂತ 10,000 ವರ್ಷಗಳ ಕಾಲ ರಾಜ್ಯವನ್ನು ಆಳಿ ಅಯೋಧ್ಯಾಪುರದ ಜನರಿಗೆ, ಭೂಮಿಯ ಮೇಲಿದ ಜನರಿಗೆಲ್ಲ ಸುಖವನ್ನು ನೀಡುತ್ತಾನೆ. ದಶರಥ ಮಹಾರಾಜರಿಗೆ ಯಾಕೆ ನೀಡಲಿಲ್ಲ? ಕೇವಲ 27 ವರ್ಷಗಳು ಯಾಕೆ? ಯಾಕೆ? ಜೀವ ಸಂಕುಲ ಕಲಿಯಬೇಕಾದ ಪಾಠವಿದೆ ಉತ್ತರದೊಳಗೆ. ಸಂಸಾರದೊಳಗೆ ನಾವು ಯಾವುದೇ ಸುಖವನ್ನು ಪಡೆದರೂ ನಮ್ಮ ಕರ್ಮಗಳಿಗನುಸಾರಿಯಾಗೇ ಪಡಿತೇವೆ. ಕರ್ಮವನ್ನು ಮೀರಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ತಿಳಿದ ತಪ್ಪು ಮಾಡ್ರಿ, ತಿಳಿಯದೆ ತಪ್ಪು ಮಾಡ್ರಿ, ಫಲ ಬಂದೇ ಬರ್ತದೆ. ದಶರಥ ಮಹಾರಾಜರು ತಿಳಿಯದೆ ಒಂದು ತಪ್ಪು ಮಾಡಿದರು. ವನದಲ್ಲಿ ವಾಸ ಮಾಡಿಕೊಂಡು ಸಾಧನೆ ಮಾಡ್ತಾ ಇದ್ದಂತಹ ಋಷಿಪತ್ನಿಯರ ಮಗನನ್ನು ತಿಳಿಯದೆ ಕೊಂದು ಹಾಕಿದರು. ಅವರಪ್ಪ ಅಮ್ಮನಿಗೆ ದುಃಖ ಆಯ್ತದರಿಂದ. ಭಗವಂತ ದುಃಖಕ್ಕೆ ಫಲ ಕೊಡಲೇಬೇಕು. ಪರಮಾತ್ಮ ನ್ಯಾಯವನ್ನು ಮಾಡುವವನು. ತನ್ನಪ್ಪ ಅಂತ ಬಿಡಲಿಲ್ಲ ಸ್ವಾಮಿ ದಶರಥನನ್ನ. ಆ ಶ್ರವಣ ಋಷಿ ದಂಪತಿಗಳ ದುಃಖವನ್ನೊಮ್ಮೆ ನಾವು ಚಿಂತನೆ ಮಾಡಬೇಕು. ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ದೇಹದಲ್ಲಿ ಎದ್ದು ಓಡಾಡೋ ಶಕ್ತಿ ಇಲ್ಲ. ನಾವು ಯಜ್ಞದತ್ತರು ಹೇಳಿದ ಮಾತನ್ನ ಕೇಳಿದೆವಲ್ಲ, ಪಿತಾ ಯನ್ಮಾನ್ನ ಜಾನೀತೆ ಶಯಾನಂ ಪತಿತಂ ಭುವಿ ಜಾನನ್ನಪಿ ಚ ಕಿಂಕುರ್ಯಾದ್ ಅಶಕ್ತಶ್ಚ ಪರಿಕ್ರಮಃ. ನಾನಿಲ್ಲಿ ಬಿದ್ದಿದ್ದೇನೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ. ಗೊತ್ತಾದರೂ ಏನು ಮಾಡ್ತಾರೆ? ಕುಡಿತ ಸ್ಥಳದಿಂದ ಏಳಲಿಕ್ಕಾಗೋದಿಲ್ಲ ಅಪ್ಪ ಅಮ್ಮನಿಗೆ, ಒಂದು ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ. ಏನು ಮಾಡಿ ಯಾರು ಅಂತ ದುಃಖ ಪಡ್ತಾರೆ ಯಜ್ಞದತ್ತರು. ಅವರನ್ನು ನಡೆಸ್ಕೊಂಡು ಕರ್ಕೊಂಬರೋದಿಲ್ಲ ದಶರಥ ಮಹಾರಾಜರು, ನಡಿಲಿಕ್ಕಾಗೋದಿಲ್ಲ ಅವರಿಗೆ. ಅವರಿಬ್ಬರನ್ನೂ ಮಗುವನ್ನು ಎತ್ತಿಕೊಳ್ಳುವ ಹಾಗೆ ತಮ್ಮ ತೋಳುಗಳಲ್ಲಿ ಎತ್ತಿಕೊಂಡು ಬರ್ತಾರೆ ದಶರಥ ಮಹಾರಾಜರು. ಅಂಥ ವೃದ್ಧ ದಂಪತಿಗಳು, ತಮಗೆ ಒಬ್ಬನೇ ಆಶ್ರಯನಾಗಿದ್ದವನು ಮಗ, ಅಂಥ ಮಗನನ್ನು ಕಳ್ಕೊಂಡು ಬಿಟ್ರು. ಅವರ ಮನಸ್ಸಿಗೆ ಅಪಾರವಾದ ದುಃಖವಾಗಿದೆ, ಅಪಾರವಾದ ದುಃಖವಾಗಿದೆ. ಮಗನನ್ನು ಕಳ್ಕೊಂಡ್ಬಿಟ್ವಲ್ಲ. ಅಂಥ ಗುಣವಂತನಾದ ಮಗನ ಕೈಯಲ್ಲಿ ಸಂಸ್ಕಾರ ಮಾಡಿಸಿಕೊಳ್ಳಬೇಕಂತ ಅಪೇಕ್ಷೆ ಇತ್ತವರಿಗೆ. ಅಂಥ ಮಗನಿಗೆ ತಾವು ಸಂಸ್ಕಾರ ಮಾಡುವಂತಾಗೋಯಿತು. ಆ ದಂಪತಿಗಳಿಗೆ ನೋವಿದೆ, ಅವರಿಗೆ ನೋವಾಗಿದೆ. ಅವರಿಗೆ ಆ ಜೀವಕ್ಕೆ ಉಂಟಾದ ನೋವಿಗೆ ಕಾರಣರಾದವರು ದಶರಥ ಮಹಾರಾಜರು. ಅದಕ್ಕೆ ಫಲ ಬರಲೇಬೇಕು. ನಾವು ದೇವರಿಗೆ ತುಂಬ ಹತ್ತಿರವಾಗಿದ್ದೀವಿ, ನಾವು ಏನು ಮಾಡಿದ್ರೂ ಸಹಿತ ನಡೆದು ಹೋಗ್ತದೆ ಅಂದರೆ ನಡೆಯೋದಿಲ್ಲ. ಇನ್ನೊಂದು ಜೀವಕ್ಕೆ ನಾವು ತೊಂದರೆ ಕೊಟ್ಟಿದ್ದಲ್ಲಿ ಅದರ ಫಲವನ್ನು ಅನುಭವಿಸಲೇಬೇಕು. ಇಲ್ಲ, ತಿಳಿಯದೆ ಮಾಡಿದ್ದಲ್ವ ದಶರಥ ಮಹಾರಾಜರು? ತಿಳಿದೇ ಮಾಡಿದರೆ ಏನೋ ಹೇಳ್ಬೋದಿತ್ತು. ತಿಳಿಯದೆ ಮಾಡಿದ್ದಲ್ವ? ತಿಳಿಯದೆ ಮಾಡಿದರೆ ದುಃಖ ಆಗಿಲ್ಲೇನಲ್ಲಿ? ಅಪಾರವಾದ ದುಃಖವಾಗಿದೆ. ನಾವು ಮಾಡುವ ಒಂದೊಂದು ಕರ್ಮದಲ್ಲಿಯೂ ನಮಗೆ ಎಚ್ಚರವಿರಬೇಕು. ಇದರಿಂದ ಏನು ಫಲ ಬರುತ್ತೆ, ಇದರಿಂದ ಏನು ಫಲ ಬರುತ್ತೆ? ದಶರಥ ಮಹಾರಾಜರು ಹೇಳಿದ್ದದೇನೇ, ಅವಿಜ್ಞಾಯ ಫಲಂ ಯೋ ಹಿ ಕರ್ಮತ್ವೇವಾನುಧಾವತಿ ಸಶೋಚೇತ್ ಫಲವೇಲಾಯಾಮ್ ಯಥಾ ಕಿಂಶುಕ ಸೇಚಕ. ಈ ಕರ್ಮ ಮಾಡಿದರೆ ಏನು ಪರಿಣಾಮ ಉಂಟಾಗ್ತದೆ ಅಂತ ಯೋಚನೆ ಮಾಡದೆ ಕೇವಲ ಕರ್ಮವನ್ನು ಮಾಡುವ ಮನುಷ್ಯ ದುಃಖಕ್ಕೊಳಗಾಗ್ತಾನೆ ಫಲ ಬರುವ ಸಂದರ್ಭದಲ್ಲಿ. ಪ್ರತಿಯೊಂದು ಕರ್ಮಾಚರಣೆ ಮಾಡಬೇಕಾದರೂ ಇದರಿಂದ ಏನಾಗತ್ತೆ, ನಾನು ಮಾಡ್ತಾ ಇರೋದು ಸರಿಯಾ, ನಾನು ಮಾಡ್ತಾ ಇರೋದು ತಪ್ಪ, ನಾನು ಮಾಡ್ತಾ ಇರೋದು ಸರಿಯಾ, ನಾನು ಮಾಡ್ತಾ ಇರೋದು ತಪ್ಪ. ಶಾಸ್ತ್ರವನ್ನು ಪರಿಶೀಲನೆ ಮಾಡ್ತಾ ಶಾಸ್ತ್ರಾನುಸಾರಿಯಾದ ಕರ್ಮಾಚರಣೆ ಮಾಡಬೇಕು. ದೊಡ್ಡವರು ನಡೆದ ಮಾರ್ಗದಲ್ಲಿ ನಡಿಬೇಕು. ಶಬ್ದ ವೇದಿ ವಿದ್ಯೆ ಬಂದಿದೆ ಅನ್ನುವಂತಹ ಹಮ್ಮು ಇದೆ ದಶರಥ ಮಹಾರಾಜರಿಗೆ. ಶಬ್ದ ಎಲ್ಲಿಂದ ಉಂಟಾಗ್ತಾ ಇದೆಯೋ ಆ ಪ್ರದೇಶ ಕಣ್ಣಿಗೆ ಕಾಣದೇ ಇದ್ರು, ಆ ವಸ್ತು ಕಣ್ಣಿಗೆ ಕಾಣದೇ ಇದ್ರು ಅದರ ಮೇಲೆ ಬಾಳ ಪ್ರಯೋಗ ಮಾಡಬಲ್ಲೆ ಅನ್ನುವಂತಹ ತಮ್ಮ ವಿದ್ಯೆಯ ಹಮ್ಮು ಅವರಿಗಿದೆ. ಅಹಂಕಾರವಿಲ್ಲದಿರಬಹುದು, ಆದರೆ ವಿದ್ಯೆಯ ಮೇಲೆ ಹಮ್ಮಿದೆ, ಅಭಿಮಾನವಿದೆ ಅವರಿಗೆ.
ಆ ಹಮ್ಮಿನಿಂದ, ಆ ಅಭಿಮಾನದಿಂದ ಅವರು ಬಾಣಪ್ರಯೋಗ ಮಾಡಿದರು. ತಪ್ಪು. ಕ್ಷತ್ರಿಯನಾದವನು ಬಾಣಪ್ರಯೋಗ ಮಾಡಬೇಕಾದರೆ ಯಾರ ಮೇಲೆ ಮಾಡ್ತಾ ಇದ್ದೀನಿ ತಿಳಿದುಕೊಂಡು ಮಾಡಬೇಕು. ಯಾರ ಮೇಲೆ ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳದೆ ಮಾಡಿದರು. ದಶರಥ ಮಹಾರಾಜರು ಮಾಡಿದ ಮಹತ್ತರವಾದ ಅಪರಾಧವದು. ದೇವರು ಮನ್ನಿಸುವುದಿಲ್ಲ. ಆ ಶ್ರವಣ ಋಷಿಯ ಮಗ ಶ್ರವಣಕುಮಾರ ಯಜ್ಞದತ್ತ ಸತ್ತದ್ದು ತಿಳಿದೇನು ಬಾಣಪ್ರಯೋಗ ಮಾಡಲಿಲ್ಲ ದಶರಥ ಮಹಾರಾಜರು. ಆದರೆ ತಿಳಿದು ಮಾಡಿದ ತಪ್ಪೇನು? ಯಾರ ಮೇಲೆ ಬಾಣಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ತಿಳಿದುಕೊಂಡು ಮಾಡಬೇಕಾಗಿತ್ತು. ಆ ವಿಷಯ ತಿಳಿದಿದೆ, ಆದರೂ ನನಗೆ ಶಬ್ದವೇಧಿ ವಿದ್ಯೆ ಬರ್ತದೆ ಅಂತ ಬಾಣ ಯಾರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೇನೆ ಅಂತ ನಿರ್ಣಯ ಮಾಡಿಕೊಳ್ಳದೆ ಬಾಣಪ್ರಯೋಗ ಮಾಡಿದರು. ತಿಳಿದು ಮಾಡಿದ ಅಪರಾಧ ಒಂದಿದೆ, ಅಲ್ಲಿ ಶಿಕ್ಷೆ ಕೊಟ್ಟ ಸ್ವಾಮಿ, ಶಿಕ್ಷೆ ಕೊಟ್ಟ. ದಶರಥ ಮಹಾರಾಜರು ನಮಗೇನು ಪಾಠ ಕಲಿಸ್ತಾ ಇದ್ದಾರೆ? ಮಾಡುವ ಪ್ರತಿಯೊಂದು ಕೆಲಸದಿಂದ ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಾ ಇದ್ದೀರಾ, ವಿಚಾರ ಮಾಡಿ. ನಾವೇನೋ ತಪ್ಪು ಮಾಡಿದಾಗ ನಾವು ಹೇಳ್ತಿರ್ತೇವಲ್ಲ, ನಾನು ಬೇಕಂತ ಮಾಡಲಿಲ್ಲ. ನೀನು ಬೇಕಂತ ಮಾಡು, ಬೇಡ ಅಂತ ಮಾಡು. ಅದರಿಂದ ಇನ್ನೊಬ್ಬರಿಗೆ ದುಃಖ ಆಯಿತಾ, ನಿನಗೆ ದುಷ್ಫಲ ಬಂದೇ ಬರ್ತದೆ. ಯಾಕೆ? ನೀನು ಇದರಿಂದ ಇನ್ನೊಬ್ಬರಿಗೆ ಹಿಂಸೆಯಾಗ್ತದಾ ಅನ್ನೋದನ್ನು ವಿಚಾರ ಮಾಡಿ ಕಾರ್ಯವನ್ನು ಮಾಡಬೇಕು. ನಿನ್ನ ಪ್ರತಿಯೊಂದು ಕರ್ಮ ಶಾಸ್ತ್ರಕ್ಕೆ ಅನುಸಾರಿಯಾಗಿರಬೇಕು, ದೊಡ್ಡವರು ನಡೆದ ಮಾರ್ಗವಾಗಿರಬೇಕು. ಎಂಥ ಪಾಠ ಕಲಿಸ್ತದೆ ನೋಡಿ ದಶರಥ ಮಹಾರಾಜರ ಮರಣ. ನಾವು ಮಾಡುವ ಪ್ರತಿಯೊಂದು ಕರ್ಮದ ಬಗ್ಗೆ ನಮಗೆ ಎಚ್ಚರವಿರಬೇಕು. ನಾನು ಭಾರೀ ದೊಡ್ಡ ಮನುಷ್ಯ, ನಾನು ಪಂಡಿತ, ನಾನು ಸನ್ಯಾಸಿ, ನಾನು ಬ್ರಾಹ್ಮಣೋತ್ತಮ, ನಾನು ಕ್ಷತ್ರಿಯೋತ್ತಮ, ನಾನು ಭಾರೀ ಧನವಂತನಾದ ವೈಶ್ಯ, ನಾನು ಭಾರೀ ಗುಣವಂತನಾದ ಶೂದ್ರ, ನಾನು ಏನು ಮಾಡಿದ್ರೂ ನಡೆಯುತ್ತೆ, ನನಗೆ ದೇವರ ಭಕ್ತಿ ಇದೆ ಅಂತ ಅಂದುಕೊಂಡು ನಾವು ಹೊರಟವೋ, ಶಾಸ್ತ್ರ ವಿರುದ್ಧವಾದ ಕರ್ಮಾಚರಣೆ ಮಾಡಿದೆವೋ, ನಮಗೆ ದುಷ್ಫಲ ನಿಶ್ಚಿತ. ಹಾಗಾದರೆ ದೇವರನ್ನು ಭಜಿಸಿ ಏನು ಉಪಯೋಗ? ರಾಮನನ್ನೇ ಮಗನನ್ನಾಗಿ ಪಡೆದರೂ ಸಹಿತ ರಾಮ ಪಾಪ ಪರಿಹಾರ ಮಾಡಲಿಲ್ಲ. ಯಾಕೆ? ಆ ದೇವರ ಒಂದು ನಾಮಸ್ಮರಣೆ ಎಲ್ಲ ಪಾಪವನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತೀರಿ. ರಾಮನನ್ನೇ ಮಗನನ್ನಾಗಿ ಪಡೆದು ಆ ರಾಮನಲ್ಲಿ ಭಕ್ತಿಯನ್ನು ಮಾಡ್ತಾ, ಪ್ರೇಮವನ್ನು ಮಾಡ್ತಾ, ಕೂತಾಗ ನಿಂತಾಗ ರಾಮ ರಾಮ ಅಂತ ಹೇಳ್ತಾ, ಸಾಯುವ ಕ್ಷಣದಲ್ಲೂ ರಾಮ ಅಂತ ಹೇಳಿ ಸತ್ತ ಆ ದಶರಥ ಮಹಾರಾಜರಿಗೆ ದೇವರು ಯಾಕೆ ಈ ಪಾಪ ಪರಿಹಾರ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅಂದರೆ ಬುದ್ಧಿಪೂರ್ವಕವಾಗಿ ತಪ್ಪು ಮಾಡಿದ್ದಾರೆ. ಬುದ್ಧಿಪೂರ್ವಕವಾಗಿ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ಬುದ್ಧಿಪೂರ್ವಕವಾಗಿ ಮಾಡಿದ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ, ಪಾಪ ಪರಿಹಾರವಾಗುತ್ತೆ ಕೆಲವು ಸಂದರ್ಭದಲ್ಲಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಬುದ್ಧಿಪೂರ್ವಕವಾಗಿ ಇಂಥ ತಪ್ಪು ಮಾಡಿದ್ದೇನೋ ಕ್ಷಮಿಸು ಅಂತ. ದಶರಥ ಮಹಾರಾಜರದನ್ನು ಮಾಡಲಿಲ್ಲ. ಯಾಕೆ? ನನಗೆ ಶಿಕ್ಷೆಯಾಗಲಿ ಅಂತ ಸ್ವೀಕಾರ ಮಾಡಿದರವರು. ನಾನು ಮಾಡಿದ್ದೇನೆ ತಪ್ಪು, ಶಿಕ್ಷೆಯಾಗಬೇಕು. ದೊಡ್ಡ ತಪ್ಪು ಮಾಡಿದ್ದೇನೆ ನಾನು, ಶಬ್ದವೇದಿ ವಿದ್ಯೆ ಬಂತು ಅಂತ ನಾನು ತಪ್ಪು ಮಾಡಿದ್ದೇನೆ, ಮತ್ತೊಂದು ಜನ್ಮದಲ್ಲಿ ಹೀಗೆ ತಪ್ಪು ಮಾಡತಕ್ಕದ್ದಲ್ಲ, ಶಿಕ್ಷೆಯಾಗಲಿ ಅಂತ ಹೇಳಿ ಶಿಕ್ಷೆಯನ್ನು ಸ್ವೀಕಾರ ಮಾಡಿದರವರು. ಭಗವದ್ಭಕ್ತರ ಲಕ್ಷಣವದು. ಯಾವ ದುರ್ಗುಣವನ್ನು ಕಳೆದುಕೊಳ್ಳಬೇಕಂತ ಅಪೇಕ್ಷೆ ಪಡ್ತಾರವರು, ಅಂತಹ ದುರ್ಗುಣದಿಂದ ಏನಾದರೂ ಅಪರಾಧವಾಗಿದ್ದಾಗ ಶಿಕ್ಷೆ ಕೊಡು ಸ್ವಾಮಿ ಅಂತ ಕೇಳ್ತಾರವರು. ಆ ಪಾಪ ಪರಿಹಾರಕ್ಕೆ ಅವರು ಪ್ರಯತ್ನ ಪಡುವುದಿಲ್ಲ. ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ವಸಿಷ್ಠಾದಿಗಳಿಂದ ಯಜ್ಞವನ್ನು ಮಾಡಿಸಿದರು, ಅದೆಲ್ಲವೂ ಸರಿ. ಆದರೆ ತಿಳಿದು ಮಾಡಿದಂತಹ ಏನು ತಪ್ಪಿದೆ, ಶಬ್ದವೇಧಿ ವಿದ್ಯೆ ಬಂದಿದೆ, ಯಾರನ್ನ ಕೊಲ್ತೇವೆ ಅಂತ ನಿರ್ಣಯ ಮಾಡಿಕೊಂಡು ಕೊಲ್ಲಬೇಕು, ಆದರೆ ನಾನು ಆ ರೀತಿಯಾಗಿ ಮಾಡಿಲ್ಲ ಅನ್ನುವಂತಹ ಏನು ಪಾಪವಿದೆ, ಆ ಪಾಪದ ಪರಿಹಾರಕ್ಕೆ ಅವರು ಪ್ರಯತ್ನ ಪಡಲಿಲ್ಲ. ಕಾರಣ ಆ ಪಾಪ ಶಿಕ್ಷೆಯ ರೂಪದಲ್ಲಿ ಬಂದು ನನ್ನಿಂದ ಆ ದುರ್ಗುಣವೇ ಹೋಗಿಬಿಡಲಿ ಅಂತ ದಶರಥ ಮಹಾರಾಜರಿಗೆ ಅಪೇಕ್ಷೆ ಇದೆ. ಭಗವಂತ ಶಿಕ್ಷೆಯನ್ನು ಕೊಟ್ಟು ಆ ದುರ್ಗುಣವನ್ನು ಕಿತ್ತು ಹಾಕ್ತಾನೆ. ಭಾಗವತ ಈ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಪ್ರಮಾದದಿಂದ, ಅಜ್ಞಾನದಿಂದ ಮಾಡಿದ ತಪ್ಪುಗಳು ಪ್ರಾಯಶ್ಚಿತ್ತದಿಂದ ಪರಿಹಾರವಾಗುತ್ತೆ, ಭಗವತ್ ಸ್ಮರಣೆಯಿಂದ ಪರಿಹಾರವಾಗುತ್ತೆ. ಆದರೆ ತಿಳಿದು ಮಾಡಿದ ತಪ್ಪಿಗೆ ಪರಿಹಾರ ಅತ್ಯಂತ 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 ದುರ್ಲಭ. ಇಡೀ ರಾಮಾಯಣ ಮಹಾಭಾರತಗಳಿದಕ್ಕೆ ಸಾಕ್ಷಿ. ಎಂಥ ದೊಡ್ಡವರು, ಜೀವಪ್ರಪಂಚದಲ್ಲೇನೆ ಅತ್ಯಂತ ಹಿರಿಯರಾದ ರುದ್ರಾದಿ ದೇವತೆಗಳು ತಿಳಿದು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಹೀಗಾಗಿ ಪಾಪಾಚರಣೆಯನ್ನು ಮಾಡತಕ್ಕದ್ದಲ್ಲ. ತಿಳಿದು ಮಾಡಿದ ಪಾಪವನ್ನು ಪ್ರಕ್ಷಾಳನೆ ಮಾಡಿಕೊಳ್ಳೋದು ಅತ್ಯಂತ 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 ದುಸ್ಸಾಧ್ಯ. ಪಾಪ ಮಾಡಬಾರದು. ಅದರಲ್ಲಿಯೂ ಮುಖ್ಯವಾಗಿ ಮತ್ತೊಂದು ಜೀವಕ್ಕೆ ಹಿಂಸೆ ನೀಡಬಾರದು. ರಾಮಾಯಣ ಕೇಳ್ತಾ ಇರುವ ಸಜ್ಜನರಿಗೊಂದು ಮಾತು ಹೇಳ್ತೇನೆ. ನೀವಾಡುವ ಮಾತಿನಿಂದ ಇನ್ನೊಬ್ಬರಿಗೆ ಹಿಂಸೆಯಾಗ್ತಾ ಇದೆಯಾ?
ಆ ತರಹದ ಮಾತು ನಿಲ್ಲಿಸ್ಬಿಡಿ. ನಿಮ್ಮ ವರ್ತನೆಯಿಂದ ಯಾರೋ ಮತ್ತೊಬ್ಬರಿಗೆ ಹಿಂಸೆಯಾಗ್ತಾ ಇದೆಯಾ? ಆ ವರ್ತನೆಯನ್ನು ನಿಲ್ಲಿಸ್ಬಿಡಿ. ನಿಮ್ಮ ಯಾವುದೋ ಒಂದು ಕೆಲಸ, ನಿಮ್ಮ ಯಾವುದೋ ಒಂದು ಮಾತು, ನಿಮ್ಮ ಯಾವುದೋ ಒಂದು ನಿರ್ಧಾರ, ನಿಮ್ಮ ಯಾವುದೋ ಒಂದು ಆಲೋಚನೆ ಮತ್ತೊಬ್ಬರಿಗೆ ಹಿಂಸೆ ಕೊಡ್ತಾ ಇದೆ ಅಂದರೆ ನಿಲ್ಲಿಸಿಬಿಡಿ. ಮತ್ತೊಬ್ಬರಿಗೆ ಕೊಡುವಂತಹ ಹಿಂಸೆಯನ್ನು ದೇವರು ಕ್ಷಮಿಸುವುದಿಲ್ಲ. ಯಾವ ಕೆಲಸ ಮಾಡಬೇಕಾದರೂ ನಾನು ಮಾಡ್ತಾ ಇರುವುದು ಶಾಸ್ತ್ರಕ್ಕೆ ಸಮ್ಮತವಾಗಿದೆಯಾ, ದೊಡ್ಡವರು ನಡೆದ ಮಾರ್ಗವಾ, ನಿರ್ಣಯ ಮಾಡಿಕೊಂಡು ಶಾಸ್ತ್ರಸಮ್ಮತವಾದ ದಾರಿಯಲ್ಲೇ ನಡಿಬೇಕು. ಶಾಸ್ತ್ರ ವಿರುದ್ಧವಾದ, ಶಾಸ್ತ್ರಕ್ಕೆ ಅಸಮ್ಮತವಾದ ದಾರಿಯಲ್ಲಿ ನಡೆದರೆ ಎಂತಹವರಿಗಾದರೂ ಸ್ವಾಮಿ ಶಿಕ್ಷೆ ಕೊಡ್ತಾನೆ. ಅವನು ನ್ಯಾಯವಂತ, ಅವನ ರಾಜ್ಯದಲ್ಲಿ ಅನ್ಯಾಯ ನಡೆಯುವುದಿಲ್ಲ. ದಶರಥ ಮಹಾರಾಜರಿಗೆ ತಿಳಿದಿತ್ತು ಕ್ಷತ್ರಿಯ ಧರ್ಮವಿದು, ಯಾರನ್ನ ಕೊಲ್ತಾ ಇದ್ದೇನೆ ಅಂತ ತಿಳಿದು ನಾನು ಕೊಲ್ಲಬೇಕು ಅಂತ. ಆದರೂ ತಮಗಿದ್ದ ಶಬ್ದ ವೇದ ವಿದ್ಯೆಯ ಮೇಲಿದ್ದ ಅಭಿಮಾನದಿಂದ ನಾನು ಮಹಾಗುರಿಕಾರ, ನಾನು ಗುರಿ ಇಟ್ಟರೆ ತಪ್ಪೋದಿಲ್ಲ ಅನ್ನುವಂತಹ ಏನೊಂದು ಅಭಿಮಾನವಿತ್ತು. ಆ ಅಭಿಮಾನದಿಂದ ಏನು ತಿಳಿದು ತಪ್ಪು ಮಾಡಿದರೂ ಶಿಕ್ಷೆ ಕೊಟ್ಟ ಸ್ವಾಮಿ. ಅದಕ್ಕಾಗಿ ದಶರಥ ಮಹಾರಾಜರ ಮರಣ ಯುಕ್ತವೇ, ಸರಿಯಾದದ್ದೇ, ನ್ಯಾಯವಿದು, ಅನ್ಯಾಯವಲ್ಲ. ತಿಳಿಯದೆಯೂ ತಪ್ಪು ಮಾಡಬಾರದು. ತಿಳಿಯದೆ ಮಾಡಿದ ತಪ್ಪಿಗೆ ಕದಾಚಿತ್ ಕ್ಷಮೆ ಉಂಟು. ತಿಳಿದು ಮಾಡಿದ ತಪ್ಪಿಗೆ ಕ್ಷಮೆ ಸಿಗುವುದು ಅತ್ಯಂತ 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 ದುರ್ಲಭ. ದಶರಥ ಮಹಾರಾಜರ ಮರಣ ಈ ಪಾಠವನ್ನು ನಮಗೆ ಕಲಿಸ್ತದೆ.